ಹಲೋ ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾಗ್ಯ ತಾಂಡವ್ಗೆ ನಿಜಕ್ಕೂ ಕೂಡ ಶಿಕ್ಷೆ ಆಗಿದೆ, ಅದು ಸರಿಯಾಗಿ ಆಗಿದೆ. ತಪ್ಪು ಮಾಡಿದ ಮೇಲೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಕಾಮತ್ ಅವರು ಮತ್ತು ಆದಿಯವರು ತೊಗೊಂಡಿರೋ ಡಿಸಿಷನ್ ಸರಿ ಅಂತಾನೆ ಅನ್ಸುತ್ತೆ. ಕುಸುಮವ್ರು ಕೂಡ ಭಾಗ್ಯ ಪರವಾಗಿ ನಿಂತ್ಕೋತಾರೆ. ಆದರೆ ಅಲ್ಲಿ ತಾಂಡವ್ಗೆ ಮಗಳು ತನ್ವಿ ಕಾಲ್ ಮಾಡ್ತಾಳೆ. ತನ್ವಿ ಜೊತೆ ಕೂಡ ತಾಂಡವ್ಗೆ ಮಾತನಾಡೋಕ್ಕಾಗ್ತಿಲ್ಲ, ಯಾಕಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಫೋನ್ ಕೊಡ್ತಿಲ್ಲ. ಈಗ ಮಗಳ ಮೇಲೆ ಪ್ರೀತಿ ಇದೆಯಾ ನಿನಗೆ? ಮಗಳನ್ನ ಬಿಟ್ಟು ಇನ್ಯಾರ್ದೋ ಜೊತೆ ಹಿಂದೆ ಹೋದ್ಯಲ್ಲ, ಅವಾಗ ಎಲ್ಲ ಹೋಗಿದ್ದ ಅಪ್ಪ ಅನ್ನೋನು ಅಂತ ಪ್ರಶ್ನೆ ಮಾಡ್ತಾರೆ. ಇತ್ತ ಕಡೆ ಶ್ರೇಷ್ಠ ತನ್ನ ಗಂಡನ ಅಂದರೆ ತಾಂಡವ್ನ ಜೈಲಿಂದ ಬಿಡಿಸುವುದಕ್ಕೆ ಏನೇನೆಲ್ಲ ಪ್ರಯತ್ನ ಮಾಡಬೇಕು ಎಲ್ಲ ಪ್ರಯತ್ನ ಕೂಡ ಮಾಡ್ತಿದ್ದಾಳೆ. ಬಟ್ ಯಾವುದೂ ಕೂಡ ಸಫಲ ಆಗ್ತಾ ಇಲ್ಲ. ಇವತ್ತು ತಾಂಡವ್ ಜೈಲಲ್ಲಿದ್ದಾರೆ ಅಂದರೆ ಅದಕ್ಕೆಲ್ಲ ಕಾರಣನೇ ಶ್ರೇಷ್ಠ. ಈ ಕಡೆ ತಾಂಡವ್ಗೆ ಶ್ರೇಷ್ಠ ಮೇಲೆ ಸಿಟ್ಟು ಬರ್ತದೆ, ಕೋಪ ಬರ್ತದೆ. ಬಿಕಾಸ್ ಅವಳಿಂದನೇ ಇಷ್ಟೆಲ್ಲ ಆಗಿದ್ದು ಅಂತ. ಯಾಕಂದರೆ ತಾನು ಫೋರ್ಜರಿ ಬೇಡ ಅಂದಿದ್ರು, ಬಟ್ ಶ್ರೇಷ್ಠ ಮಾಡಿದ ಅವಾಂತರದಿಂದ ಇವತ್ತು ಇಷ್ಟೆಲ್ಲ ಅನುಭವಿಸಬೇಕಾಗಿದೆ. ಇತ್ತ ಕಡೆ ಆದಿ ಮತ್ತು ಕಾಮತ್ ಅವರು ಭಾಗ್ಯ ಜೊತೆ ಮಾತನಾಡ್ತಿದ್ದಾರೆ. ಈ ಕಡೆ ಆದಿಗೆ ಮದುವೆ ಮಾಡಿಸ್ಬೇಕು ಅನ್ನೋದೇ ಕಾಮತ್ ಅವರ ಯೋಚನೆ ಆಗಿದೆ. ಅದೇ ಕಾರಣಕ್ಕೆ ನೋಡು ಆದಿ, ಭಾಗ್ಯ ನಿನ್ನ ಫ್ರೆಂಡ್ ನಿನ್ನ ಮಾತನ್ನು ಕೇಳಬೇಕು ಅಂತ ಹೇಳ್ತಾರೆ. ಹೇಳು ಭಾಗ್ಯ ಮದುವೆ ಆಗು ಅಂತ ಕೂಡ ಹೇಳ್ತಾರೆ ಕಾಮತ್ ಅವರು. ಆದರೆ ಆದಿ ಮಾತ್ರ ಇಲ್ಲ, ನೀವು ಭಾಗ್ಯ ಕೈಯಿಂದ ಹೇಳಿಸಿದ್ರು ನಾನು ಮದುವೆ ಆಗಲ್ಲ, ನಿಂತ ನೀರಲ್ಲಿ ಉಟ್ಟು ಬಟ್ಟೆಯಲ್ಲೇ ಮದುವೆ ಆಗೋದೇ ಇಲ್ಲ ಅಂದ್ಬಿಡ್ತಾರೆ. ಯಾಕೆ ರೀತಿ ಮಾತಾಡ್ತಿದ್ಯಾ ಉಟ್ಟು ಬಟ್ಟೆಯಲ್ಲಿ ಅಂದರೆ ಏನು ಅರ್ಥ ಅಂತ ಕಾಮತ್ ಅವರು ಕೇಳ್ತಾರೆ. ಅದರ ಅರ್ಥ ನಾನು ಒಂದು ಹುಡುಗಿನ ಪ್ರೀತಿ ಮಾಡ್ತಿದ್ದೇನೆ, ಆ ಹುಡುಗಿ ಒಪ್ಕೊಂಡ್ರೆ ಮಾತ್ರ ನಾನು ಮದುವೆ ಆಗೋದು, ಆಕೆ ಒಪ್ಕೊಳ್ಳಿಲ್ಲ ಅಂದರೆ ಖಂಡಿತವಾಗಿ ನನ್ನ ಜೀವನದಲ್ಲಿ ಮದುವೆ ಅನ್ನೋ ಚಾಪ್ಟರೇ ಇಲ್ಲ ಅಂತ ಹೇಳ್ಬಿಡ್ತಾರೆ ಆದಿ. ನಿಜಕ್ಕೂ ಶಾಕ್ ಆಗುತ್ತೆ ಕಾಮತ್ ಅವರ, ನನ್ನ ಮಗ ಮತ್ತೆ ಪ್ರೀತಿಯಲ್ಲಿ ಸುರುಬೆ ಬಿಟ್ಟು ಬಿದ್ದಿದ್ದಾನ ಅಂತ ಹೇಳಿ. ಅದು ಯಾರಪ್ಪ ಅಂತ ತಿಳ್ಕೊಮ ಅಂತ ಭಾಗ್ಯಗೆ ವಹಿಸ್ತಿದ್ದಾರೆ. ಪಾಪ ಭಾಗ್ಯಕ್ಕೆ ತುಂಬ ಚೆನ್ನಾಗಿ ಗೊತ್ತು ಅದು ನಾನೇ ಅಂತ ಉತ್ತರಕ್ಕೋಸ್ಕರ ಆದಿಯವರು ಹಂಬಲಿಸ್ತಿದ್ದಾರೆ. ಇತ್ತ ಕಡೆ ಭಾಗ್ಯ ಮಗಳು ತನ್ವಿ ತುಂಬ ವಿಚಾರ ಮಾಡಿಕೊಂಡು ಅಮ್ಮನ ಹತ್ರ ಬಂದು ಅಪ್ಪನ ವಿಷಯವನ್ನು ಮಾತಾಡಿದಾಗ ಈ ಕಡೆ ಭಾಗ್ಯಗೆ ಮನಸ್ಸು ಕರಗಿ ಹೋಗುತ್ತೆ. ತನ್ನ ಗಂಡ ತಾಂಡವ ಬಿಡಿಸ್ಬೇಕು ಅನ್ನೋ ಕಾರಣಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದಾರೆ.